ಇತ್ತೀಚಿನ ದಿನಗಳಲ್ಲಿ ಕೆಲವು ಬೆಳವಣಿಗೆಗಳಾಗ್ತಿದೆ. ನನಗನ್ಸಿದ್ದು ಕರ್ನಾಟಕದಲ್ಲಿ ಮೋಸ್ಟ್ ಇನ್ಎಫಿಷಿಯಂಟ್ ಅಸಮರ್ಥ ವಿರೋಧ ಪಕ್ಷದ ನಾಯಕರು ಯಾರಾದರೂ ಇದ್ರೆ ಅದು ಆರ್ ಅಶೋಕ್ ರವರು. 1962ಗಿಂತ ಮುಂಚೆ ನಮಗೆ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರು ಅಂತ ನಮ್ಮ ವಿಧಾನಸಭೆಯಲ್ಲಿ ಇರಲಿಲ್ಲ. ಮೊದಲ ಬಾರಿಗೆ ಶಿವಪ್ಪನವರು ಆಯ್ಕೆ ಆದರು, ನಂತರ ಸಿದ್ದವೀರಯ್ಯನವರು, ಮತ್ತೆ ದೇವೇಗೌಡ ಸಾಹೇಬರು, SR ಬೊಮ್ಮಾಯಿ ಸಾಹೇಬರು, ಬಂಗಾರಪ್ಪ ಸಾಹೇಬರು, ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಇವರೆಲ್ಲರೂ ವಿರೋಧ ಪಕ್ಷದ ನಾಯಕದ ಸ್ಥಾನವನ್ನ ಯಶಸ್ವಿಯಾಗಿ ನಿಭಾಯಿಸಿದವರು. ಆದ್ರೆ ಮೋಸ್ಟ್ಲಿ ಬಿಜೆಪಿ ಅವ್ರಿಗೆ ಗತಿ ಇರಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಅಂತ ನಾಯಕ ಇರ್ಲಿಲ್ವೇನೋ ಅನ್ಸುತ್ತೆ. ಆರ್ ಅಶೋಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆರ್ ಅಶೋಕ್ ಅವ್ರಿಗೆ ನಾನು ಕೇಳಕ್ ಬಯಸ್ತೀನಿ, ಸರ್, ನಮ್ಮ ಪಕ್ಷದ ಆಂತರಿಕ ವಿಚಾರ ನಾವು ಬಗೆಹರಿಸ್ಕೊಂತೀವಿ, ನಿಮಗೆ ಯಾಕೆ ಸರ್ ಅಷ್ಟು ತೆವಲು? ನಮ್ಮ ಪಕ್ಷದ ಆಂತರಿಕ ವಿಚಾರ, ನಮ್ಮ ವರಿಷ್ಠರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಅದನ್ನ ಬಗೆಹರಿಸ್ಕೊಂತೀವಿ. ವಿರೋಧ ಪಕ್ಷದ ನಾಯಕರು ಇಶ್ಯೂಸ್ ಮೇಲೆ ಮಾತಾಡಬೇಕು. ನಿನ್ನೆ ಎಲ್ಲೋ ಮಾತಾಡ್ತಾರೆ, ಯಾರು ಅರ್ಜಿ ಕೊಟ್ಟಿದ್ರು ಇವರಿಗೆ ಹಾಲಿನ ದರ ಹೆಚ್ಚಿಸೋದಿಕ್ಕೆ ಅಂತ. ಅಲ್ಲ, ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಯಾರಾದ್ರೂ ಅರ್ಜಿ ಕೊಡೋವರೆಗೂ ವೆಯ್ಟ್ ಮಾಡ್ತಾ ಕೂರ್ಬೇಕಾ? ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷಕ್ಕಿಂತ 15% ಹೆಚ್ಚಾಗಿದೆ. ನಾವು ರೈತರಿಗೆ ಹಾಲನ್ನ ವಾಪಸ್ ತಗೊಂಡೋಗಿ ಅಂತ ಹೇಳಕ್ಕಾಗಲ್ಲ. ಸೊ ಸ್ಟ್ರಾಟಜಿಕ್ ಡಿಸಿಷನ್ ಏನಾಗಿತ್ತು, ಓಕೆ, ಒಂದು 50 ml ಜಾಸ್ತಿ ಮಾಡಿ ಅದಕ್ಕೆ ತಕ್ಕಂತೆ ಒಂದು ₹2 ಜಾಸ್ತಿ ಮಾಡೋಣ ಅಂತಷ್ಟೇ. ಸೊ ಅದರಲ್ಲೊಂದು ಲಾಜಿಕ್ ನ ತಾವು ಗಮನಿಸಲಿಲ್ಲ. ಯಾಕೆಂದ್ರೆ ಕೋಲಾರ ಚಿಕ್ಕಬಳ್ಳಾಪುರದ ರೈತರ ಕಷ್ಟ ನಿಮಗೆಲ್ಲ ಅರ್ಥ ಆಗ್ಬೇಕು. ಆರ್ ಅಶೋಕ್ ರವ್ರೆ, ಮತ್ತೆ ಆರ್ ಅಶೋಕ್ ರವರು ಅದೇನೋ 2-3 days ಬ್ಯಾಕ್ ಹೇಳಿದ್ರು, ಒಂದು ವಿಕೆಟ್ ನ ಉದುರಿಸಿದೀವಿ, ಇನ್ನೊಂದು ವಿಕೆಟ್ ನ ಉದುರಿಸ್ತೀವಿ ಅಂತೀರ. ಆರ್ ಅಶೋಕ್ ಅವರೇ, ನಿಮ್ಮನ್ನ ಫೀಲ್ಡ್ ಗಿಳಿಯಕ್ಕೆ ಬಿಡಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಯಾಕೆ ಇದು ಮಾತಾಡ್ತಿದ್ದೀನಿ ಅಂದ್ರೆ, ನನಗೆ ಬಹಳ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಯೋಜನೆಗಳನ್ನ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡ್ಲಿ. ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಾವು ಬಗೆಹರಿಸ್ಕೊಂತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.